ಅದು ನೀವು ನಿಜವಾಗ್ಲೂ ನನಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನಕ್ಕಂದರೆ ನಮ್ಮದೇ ರಾಜ್ಯ ಸರ್ಕಾರ ಸುಮಾರು 5 ಬಾರಿ ಈ ಏನು ಕೇರಳಿನ ಮುಖ್ಯಮಂತ್ರಿಗಳು ಕೇರಳ ಸರ್ಕಾರ ನಮಗೆ ಬಂದು ಕೇಳಿರ್ತಾರೆ, ಇದು ಬಂದು ನಮಗೆ ಈ ರಾತ್ರಿ ಪ್ರಯಾಣ ಏನು ನಿಷೇಧ ಆಗಿದೆ ಅದನ್ನ ನೀವು ಲಿಫ್ಟ್ ಮಾಡಬೇಕು ಆ ಬ್ಯಾನ್ನ ಅಂತ. 5 ಬಾರಿನೂ ಇಲ್ಲ ಆಗಲ್ಲ ಅಂತ ನಾವು ಹೇಳಿದ್ದೀವಿ ನಮ್ಮ ರಾಜ್ಯ ಸರ್ಕಾರ. ಅದರಲ್ಲಿ ಊಮೆನ್ ಚಾಂಡಿ ಅವರು 2 ಸತಿ ಬಂದಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಆಗಿರುವಾಗ, ಹಿಂದೆ 2013ರಲ್ಲಿ ಆ ಟರ್ಮಲ್ಲಿ ಮುಖ್ಯಮಂತ್ರಿ ಆಗಿರೋ ಸಮಯದಲ್ಲಿ ಇವರು ಬಂದು 2 ಬಾರಿ ಆವಾಗಲೇ ಕೇಳಿರುವಾಗ ಇಲ್ಲ ಆಗಲ್ಲ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಸೊ ಈ ಎಲ್ಲ ಒಂದು ಕೆಲಸಗಳು ಆಗಿರುವಂಥದ್ದು ಮತ್ತು ನಾವೇ ಕೂಡ ಇದ್ರ ವಿರುದ್ಧವಾಗಿ ಎಷ್ಟೋ ವರ್ಷ ಇದ್ದಿರೋ ನಂತರ ಇಂಥ ಹೇಳಿಕೆಗಳು ಹೇಳೋದು ಬರೀ ದಿಕ್ಕು ತಪ್ಪಿಸುವಂಥದ್ದು ಕೆಲಸ ಆಗುತ್ತೆ. ಯಾಕಂದರೆ ನಾವು ಕೂಡ ಹೈಕೋರ್ಟ್ ಕರ್ನಾಟಕನೂ ಕೂಡ ಇದು ಏನು ಆದೇಶವನ್ನು ಕೊಟ್ಟಿದ್ದಾರೆ ಇದು ಆಗೋಕ್ಕಿಲ್ಲ ಅಂತ. ನಂತರ ಸುಪ್ರೀಂ ಕೋರ್ಟಲ್ಲೂ ಕೂಡ ಈ ವಿಷಯ ಇದೆ, ಅದರಲ್ಲೂ ಸ್ಟೇಟಸ್ ಕೋ ಇದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಅಲ್ಲಿ ಅಫಿಡೇವಿಟ್ ಫೈಲ್ ಮಾಡಿದ್ದು ಇದು ಯಾವುದೇ ಕಾರಣಕ್ಕೂ ಈ ರೈಟ್ ಬ್ಯಾನನ್ನು ನಾವು ತೆಗೆಯೋದಿಲ್ಲ ಅಂತ. ಅದು ನಾವು ಸಹ ಪರಿಶೀಲನೆ ಮಾಡಬೇಕಾಗಿದೆ. ಅದು ಕೆಲವು ಡೌಟ್ಗಳಿದ್ದಾವೆ, ಯಾಕಂದರೆ ಇನ್ನೂ ಅದರದ್ದು ಕೆಲವು ವಿಷಯಗಳಿದ್ದಾವೆ. ಸೊ ಅದರದ್ದು ನಾವು ಇನ್ನೂ ರೈಲ್ವೆ ಡಿಪಾರ್ಟ್ಮೆಂಟ್ ಕೇಳಿದ್ದೀವಿ DRMಗೆ ಸಂಪೂರ್ಣವಾದ ಮಾಹಿತಿ ಕೊಡಲಿಕ್ಕೆ. ಅವರು ನಮಗೆ ಅದು ಕೊಟ್ಟಿದ ತಕ್ಷಣ ನಿಮ್ಮೆಲ್ಲರ ಜೊತೆ ಹಂಚ್ಕೊತೀವಿ. ವಿಮಾನ ನಿಲ್ದಾಣ ವಿಸ್ತರಣೆ ಯಾವುದು ವಿಮಾನ ನಿಲ್ದಾಣ ವಿಸ್ತರಣೆ ನಮ್ಮ ಏನು ವಿಮಾನ ನಿಲ್ದಾಣದ ಏನು ವಿಸ್ತರಣೆ ವಿಚಾರದಲ್ಲಿ ಕೆಲವು ವಿಷಯಗಳಿದ್ದಾವೆ. KPTCL ಮೂಲಕ ಅವರು ಸಮೀಕ್ಷೆ ನಡೆಸಬೇಕಾಗಿದೆ. ನಮ್ಮ ಹೈ ಟೆನ್ಷನ್ ವೈರ್ ಲೋ ಟೆನ್ಷನ್ ವೈರ್ ಏನಿದ್ದಾವೆ ಆ ವಿಸ್ತರಣೆ ಆಗಿರುವಂಥ ಜಾಗದಲ್ಲಿ ಅದನ್ನು ಶಿಫ್ಟ್ ಮಾಡಲಿಕ್ಕೆ, ಅದನ್ನು ವರ್ಗಾವಣೆ ಮಾಡಲಿಕ್ಕೆ ಏನೇನು ಕ್ರಮಗಳು ತಗೋಬೇಕು ಅವ್ರು ಸಮೀಕ್ಷೆ ಮೂಲಕ ಕೊಡಬೇಕದು. ಮತ್ತು ಅದರದ್ದು ವೆಚ್ಚ ಎಷ್ಟಿದೆ ಅಂತ ಅವರು ಹೇಳಬೇಕಾಗಿದೆ KPTCL. ಅದ ನಂತರ ಅವ್ರು AIಗೆ ಹೇಳಿದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಸೂಕ್ತವಾದ ಕ್ರಮವನ್ನು ತಗೋತಾರೆ. ನಂತರ ಈ ಏನು ಬಾಕ್ಸ್ ಟನಲ್ ಮೂಲಕ ಇರಿಗೇಷನ್ ಚಾನಲ್ಗಳು ಇದು ರನ್ವೇ ಕೆಳಗೇ ಹಾಕೋಬೋದು ಅಂತ ಅನುಮತಿ ಕೊಡಲಿಕ್ಕೆ ಅದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜೊತೆ ಇದೆ. ಅದರದ್ದು ಸಹ ಅಲ್ಲಿ ಡೆಲ್ಲಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಅವ್ರ ಜೊತೆನೂ ಚರ್ಚೆ ಮಾಡಿದ್ವಿ. ಆದಷ್ಟು ಶೀಘ್ರದಲ್ಲಿ ಅದು ಅನುಮತಿ ಕೊಡಿ ಅಥವಾ ಬೇರೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡಬೇಕಂದ್ರೆ ಅದರದ್ದು ವ್ಯವಸ್ಥೆಯನ್ನು ಅಥವಾ ವರದಿ ಕೊಡಿ ಅಂತ ಹೇಳಕ್ಕೆ ಹೇಳಿದ್ದೀನಿ. ಕೊನೆಯದಾಗಿ ನಮ್ಮದು ಹೇಳ್ಬಿಡ್ತೀನಿ, ನಿಮ್ಮ ಏನು ಪ್ರಶ್ನೆ ಇದೆ ಭಾಳ ಮುಖ್ಯ ನಮಗೆ, ಇದು ಮುಗಿಸ್ಬಿಡ್ತೀನಿ ನಾನು. ನಂತರ ಕೊನೆಯದಾಗಿ ನಮ್ಮ ಏರ್ಪೋರ್ಟ್ NHAI ಮೂಲಕ ಏನು ಹೈವೇಯನ್ನು ಸ್ಥಳಾಂತರ ಮಾಡಬೇಕಾಗಿದೆ ಅದರದ್ದು ಕೂಡ ವರದಿ AI ಜೊತೆ ಇದೆ. AIನೂ ಕೂಡ ಅದಕ್ಕೂ ಕೂಡ ಅನುಮತಿ ಕೊಟ್ಟರೆ ಅದರದ್ದು ಕೆಲಸನೂ ಕೂಡ ಆಗುತ್ತೆ. ಕೊನೆಯದಾಗಿ ರೈಲ್ವೆ ಅದು ಅಕಸ್ಮಾತ್ ಅದು ಹಿಂದೆ ಅಂಡರ್ ಪಾಸ್ ಮೂಲಕ ಅದು ಟನಲ್ ಮಾಡಬೇಕಾ ಅಥವಾ ಅದು ಕೂಡ ಶಿಫ್ಟ್ ಮಾಡಬೇಕಾ ಅಂತ ಅದರದ್ದು ವರದಿನೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಏರ್ಪೋರ್ಟ್ ನಿಂತ್ಕೊಂಡು ಮಾಡಬೇಕಾಗಿದೆ. ಈ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಫಾಲೋ ಅಪ್ಪಲ್ಲಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ಇದನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ನಾವು ಉಡಾನಲ್ಲಿ ಹೊಸ ಏರ್ಪೋರ್ಟ್ಗಳಿಗೆ ಇನ್ನೂ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಮೈಸೂರಲ್ಲಿ ಇನ್ನೂ ವಿಸ್ತರಣೆ ಆಗಿಲ್ಲದೇ ಇರೋ ಕಾರಣಕ್ಕಾಗಿ ಇದು ಇನ್ನೂ ಕೊಡೋಕ್ಕಾಗಲ್ಲ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ. ಆದರೂ ಸಹ ನಾವು ಇನ್ನೂ ಫಾಲೋ ಅಪ್ಪಲ್ಲಿ ಮಾಡ್ತಾ ಇದ್ದೀವಿ. 2-3 ಏರ್ಲೈನ್ ಜೊತೆ ಮಾತುಕತೆ ನಡೀತಾ ಇದೆ. ಅವರು ನಮಗೆ ಅನುಮತಿ ಕೊಟ್ಟರೆ ನಾವು ಕೂಡ ಈ 2-3 ಫ್ಲೈಟನ್ನು ಶುರು ಮಾಡ್ಬೋದು. ಇಲ್ಲ, ಎಲ್ಲಿ ಬಂದಿದೆ ಇದು ನಿಮಗೆ ಮಾಹಿತಿ? ಯಾರು ಹೇಳಿರೋದು? ನನ್ನ ಒಂದು ಏನು ಗೊತ್ತಿರೋ ಹಾಗೆ ಈಗ ಸಂಪೂರ್ಣವಾಗಿ ಸುಮಾರು 80% ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಕೊನೆ ಒಂದು 46 ಎಕರೆ ಪ್ಯಾಕೇಜು ಮಿಕ್ಕಿರೋ ಅಂಥದ್ದು. ಖನಿಜ ಭವನ್ ಇನ್ನು ಏನು DCಗಳಿದ್ದಾರೆ ಅವ್ರ ಅನುಮತಿ ಕೊಟ್ಟಿದ ತಕ್ಷಣ ಸ್ಪೆಷಲ್ DC ಅವರು ಅದು ತಕ್ಷಣ ಅದಾಗುತ್ತೆ. ಅದು ಬರೀ ಒಂದು ಬೋರ್ಡ್ ಮೀಟಿಂಗ್ ಆಗಿದ ತಕ್ಷಣ ಅದಾಗುತ್ತೆ. ಅದು ಫಾಲೋ ಅಪ್ಪಲ್ಲಿ ನಾವು ನಿರಂತರವಾಗಿದ್ದೀವಿ.